ಮಂದ್ರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿದೀರಾ, ಲೈವ್ ಮಾಡಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದಾ ನಿಜಾನಾ ಅಂತ ನಾವು ಹಾಕಿದೀವಿ. ಯಾಕೆ ಅಂದ್ರೆ ತುಂಬಾ ಜನ ಬರೆದು ಎಕ್ಸಾಮ್ ಬರೆಯಕ್ಕೆ ಹೋದಾಗಿಂದ ನಾನು ಜಿಲೇಬಿ ಆ್ಯಪ್ ಬಗ್ಗೆ ಮಾಡ್ದೆ ಲಾಸ್ಟ್ ಟೈಮು, ಆವಾಗಿಂದ ಒಂದು 5-6 ಜನ ಮೆಸೇಜ್ಗಳು ಆಗ್ತಾ ಇದ್ದಾರೆ. ಏನಂತ ಆಗ್ತಿದೆ ಸರ್, ನೋಡಿ ಈ ಚಾನಲ್ ದಿನ ಲೈವ್ ಮಾಡ್ತಾರೆ ಜಿಲೇಬಿ ಆ್ಯಪು, ಫಸ್ಟ್ ಇವರೇ ಅನ್ಸುತ್ತೆ ಮಾಡಿದ್ದು, ನೋಡಿ ಹೆಂಗ್ ಹೋಗ್ತಿದೆ ವ್ಯೂಸು ಅಂತ ನೋಡಿದ್ರು ಕಳಿಸ್ತಾ ಇದ್ದಾರೆ. ನಾನು ನೋಡಿದೆ 1,80,000 50,000 30,000 70,000 ದಿನಕ್ಕೆ ಮಿಸ್ ಇಲ್ಲ ಅಂದ್ರೆ 25-30,000 ಕಮ್ಮಿನೇ ಇಲ್ಲ. ಹೌದು, ಈ ರೀತಿ ಹೋಗ್ತಾ ಇದೆ. ನೋಡಿದೆ ನಾನು, ಎಷ್ಟು ದುಡಿತಿರ್ಬೋದು ಸರ್, ದುಡಿದಿರಾ ಅವ್ರು ಲೈವ್ ಮಾಡ್ತಾ ಇದಾರಾ ಅಂತ ನಮ್ ಕ್ವಶನ್ ಕೇಳಿದ್ರೆ. ಯಾಕಂದ್ರೆ ನೀವು ಅಪ್ಪ ಮಕ್ಳು ಇಬ್ಬರೇ ಯೂಟ್ಯೂಬ್ನಲ್ಲಿ ಪಕ್ಕಾ ವಿಡಿಯೋ ಮಾಡ್ತೀರಾ, ಇದ್ರ ಬಗ್ಗೆ ನಮ್ಗೆ ಡೀಟೇಲ್ ಆಗಿ ವಿಡಿಯೋ ಕೊಡಿ. ಯಾಕಂದ್ರೆ ನಾವು ಮಾಡಬೇಕು ಅಂತಿದ್ದೀವಿ, ನಮ್ದು ಹೊಟ್ಟೆ ಪಾಡು ನಡಿಬೇಕಲ್ವ ಸರ್. ಎಲ್ಲರೂ ದುಡಿತಿದ್ದಾರೆ, ನಾವು ಸುಮ್ಮನೆ ಹೊತ್ಕೊಳಕ್ಕಾಗುತ್ತೆ, ನಾವು ಯೂಟ್ಯೂಬರ್ಸ್ ತಾನೇ ಮಾಡಬೇಕು ಸರ್ ಅಂತ ಈ ರೀತಿ ಒಂದು ಕ್ವಶನ್ನ ನಮ್ಮನ್ನ ಕೇಳಿದ್ರು. ನಾವು ಇದೊಂದು ಚಾಲೆಂಜ್ ತೊಗೊಂಡ್ರೆ ಯಾಕೆ ವಿಡಿಯೋ ಮಾಡಬಾರ್ದು ಪಾಪ ಜನಕ್ಕೆ. ಈಗ ಅವ್ರು ಮಾಡ್ತಿದ್ದಾರೆ, ಅವ್ರ ಮನಸ್ಸಲ್ಲಿ ನಾನು ಇದ್ದಿದ್ದಕ್ಕೆ, ನಮ್ಮ ಚಾನಲ್ ಇದ್ದಿದ್ದಕ್ಕೆ ಅವ್ರು ವಿಡಿಯೋ ತೋರಿಸ್ರು. ಹೌದು ಅಲ್ವಾ ಸರ್, ವಿಡಿಯೋ ಮಾಡಿ ಸರ್, ನಿಜಾನ ಎಷ್ಟು ದುಡಿತಿದ್ದಾರೆ ಅಂತ ತೋರಿಸಿ ಸರ್, ಪ್ರೂಫ್ ಸಮೇತ. ಅವಾಗ ನಮಗೂ ಒಂದು ಬರುತ್ತೆ ಫೀಲ್, ಮಾಡಬೇಕಾ ಮಾಡಬಾರ್ದಾ ಅಂತ. ಯಾಕಂದ್ರೆ ಈ ಥರ ಯಾವುದು ಇಲ್ವಲ್ಲ ಚಾನಲ್, ನಮ್ಮದೇ ತಾನೇ ಇರೋದು. ಆಯಿತು ಸರ್ ಮಾಡೋಣ ಅಂತಾನೆ ಡಿಸೈಡ್ ಮಾಡಿ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ, ಓಕೆನಾ? ನೋಡ್ರಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಅಂತೂ ಸಿಗುತ್ತೆ. ದುಡಿಬೋದಾ, ಹೋಗ್ತಾ ಇದೆಯಾ, ಅವ್ರಿಗೆ ಒಳ್ಳೆ ದುಡ್ಡು ಆಗ್ತಿದ್ಯಾ, ನಾವು ಮಾಡ್ಬೋದಾ ಇನ್ಫಾರ್ಮೇಶನ್. ಆಮೇಲೆ ನೀವು ಮಿಸ್ ಮಾಡ್ಕೊಂಡ್ರೆ ವಿಡಿಯೋ ನಾನೇನು ಮಾಡೋಕ್ಕಾಗಲ್ಲ, ಓಕೆನಾ? ಯಾಕಂದರೆ ನಾವಿಲ್ಲಿ ಡೈರೆಕ್ಟಾಗಿ ಏನಿದ್ರು ವಿಡಿಯೋಗಳು ಮಾಡೋದು, ನಿಮಗೆ ಏನಿರುತ್ತೋ ಸಂದೇಹಗಳು, ಆ ಸಂದೇಹದ ಮೇಲೆ ವಿಡಿಯೋ ಮಾಡೋರು ನಾವು. ಓಕೆ, ಬನ್ನಿ ಈಗ ಹೋಗೋಣ ವಿಡಿಯೋಗೆ. ಈಗ ಅವರು ಕಳಿಸಿದ ಚಾನಲ್ ನಮ್ಮ ಆಲ್ರೆಡಿ ಅವರು ನಮ್ಮ ಹತ್ರನೇ ಚಾನಲ್ನ ಮಾನಿಟೈಸೇಷನ್ ಮಾಡಿಸ್ಕೊಂಡಿರೋ ಒಂದು ಚಾನಲ್. ಇನ್ನೊಂದು 2-3 ಚಾನಲ್ ಕಳಿಸಿದ್ರು, ಅದು ನಮ್ಮ ಹತ್ರ ಇರಲಿಲ್ಲ. ಬಟ್ ಒಂದು ಚಾನಲ್ ಇತ್ತಲ್ವಾ, ಅದ್ರ ಮೇಲೆ ರಿಸರ್ಚ್ ಮಾಡೋಣ ಅಂತ ನಾವೇ ಅವ್ರು ಮಾನಿಟೈಸೇಷನ್ ಮಾಡ್ಕೊಟ್ಟಿದ್ದು. ಹೋಗ್ಲಿ ಅಂತ ಆಯ್ತು ಅಂತ ಅವ್ರದ್ದು ಲೈವ್ ಓಪನ್ ಮಾಡಿದ್ರು. ಲೈವ್ ಓಪನ್ ಮಾಡ್ತೀನಿ, ನಿಮ್ಗೆ ನೋಡಿ ಸ್ಕ್ರೀನ್ ಹಾಕಿದ್ದೀನಿ, ಸ್ಕ್ರೀನ್ ಶಾಟ್ಸು. ಓಕೆ, ಅವರು ಚಾನಲ್ ಪರ್ಮಿಷನ್ ಕೊಟ್ಟಿಲ್ಲ ಚಾನಲ್ ತೋರ್ಸೋಕ್ಕೆ, ಅದಕ್ಕೆ ನಾನು ಚಾನಲ್ ತೋರಿಸಲ್ಲ. ಓಕೆ, ಕೇಳ್ದೋ ಬೇಡ ಅಂತ ಹೇಳಿದ್ರು. ನೋಡ್ತಾ ಇದ್ರಲ್ಲ, 1,10,000 ವ್ಯೂಸ್ ಹೋಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ವಾಚ್ ಅವರ್ ಬಂದು 642.2 ವಾಚ್ ಅವರ್ ಬಂದಿದೆ, ಪ್ಲಸ್ 51 ಸಬ್ಸ್ಕ್ರೈಬರ್ಸ್ ಬಂದಿದೆ. ಇಲ್ಲಿ ಅಮೌಂಟ್ ನೋಡಿ, ಇಲ್ಲೇ ಇರೋದು ಎಷ್ಟು ಹೋಗಿರೋದು ವ್ಯೂಸು, 1,10,000 ಚಿಲ್ಲರೆ. ಓಕೆ, ವಾಚ್ ಅವರು ಚೆನ್ನಾಗಿ ಆಗಿದೆ. ಆದ್ರೆ ದುಡ್ಡು ನೋಡಿ 0.07 ಬರುತ್ತೆ. ಅದನ್ನ ನೀವು ಒಂದ್ ಸ್ವಲ್ಪ ಗೂಗಲಲ್ಲಿ ಹೋಗು, 0.07 ಇನ್ ಇಂಡಿಯನ್ ಅಮೆರಿಕನ್ ಟು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಒಂದು ಸ್ಕ್ರೀನ್ ಶಾಟ್ ಹಾಕಿ ತೋರಿಸು. ನೋಡಿ, ಭರತ್ ಹಾಕಿ ತೋರಿಸ್ತಾರೆ. ಎಷ್ಟು ದುಡಿದಿದ್ದಾರೆ ಭರತ್ ಇರೋದು ಈಗ ಈಗಿನ ರೇಟ್ $1 94.85 rupees. ಓಕೆ, ಈ ವಿಡಿಯೋ ಮಾಡೋ ಟೈಮಲ್ಲಿ ಇಷ್ಟು ಇದೆ, ಒಂದು ಜಾಸ್ತಿನ ಆಗ್ಬೋದು. ಬಟ್ ಅವ್ರು ಮಾಡಿ ಲೈವ್ ಇದು ಒಂದು 2 ವಾರ ಆಗಿದೆ. 2 ವಾರ ಆಗಿರೋದನ್ನ ಸ್ಕ್ರೀನ್ ಶಾಟ್ ತೆಗ್ದು ನಿಮ್ಗೆ ತೋರಿಸ್ತಾ ಇರೋದು. ಅಂದ್ರೆ ಇನ್ನೂ ಕಮ್ಮಿ ಇತ್ತು, 92 ಏನೋ ಇತ್ತು. ಇದ್ದ ಸ್ಟಾರ್ಟ್ ಆಗಕ್ ಮುಂಚೆ ಇನ್ನೂ ಕಮ್ಮಿ ಇತ್ತು, ಇದ್ದ ಆದ್ಮೇಲೆ ಈ ತರ ಜಾಸ್ತಿ ಆಗ್ತಾ ಇದೆ ಇದು $. ಓಕೆ, ಅಲ್ಲಿಗೆ ಇಲ್ಲಿಗೆ ಎಷ್ಟಾಗಿದೆ ಈಗ, ಅವ್ರ ದುಡ್ಡು ಎಷ್ಟು ಸಂಪಾದನೆ ಮಾಡಿದ್ದಾರೆ. ಆ ಲೈವ್ ಮಾಡಿರೋದು ಎಷ್ಟು, 4 ಅವರ್ ಲೈವ್ ಮಾಡಿದ್ದಾರೆ ಅಲ್ವಾ ಭರತ್? 4 ಅವರ್ ಲೈವ್ ಅಲ್ಲಿ ಅವ್ರು ಸಂಪಾದನೆ ಮಾಡೋದು $0.07. ಓಕೆನಾ? ಅದ್ರಲ್ಲಿ ಅವ್ರಿಗೆ ಕನ್ನಡದ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ರೆ ಅದು ₹6. ಅದು ಈಗಿನ ದುಡ್ಡು, ಆಗ ಇನ್ನೂ ಕಡಿಮೆ ಇತ್ತು, ₹5 ಆಯ್ತು ಅನ್ಸುತ್ತೆ. ಇರ್ಲಿ, ₹6.64 ದುಡ್ದಿದ್ದಾರೆ. ಲೆಕ್ಕ ಹಾಕೊಳ್ಳಿ. ಇದನ್ನ ನೀವ್ ಅನ್ಕೊಂತೀರಾ ಜನಗಳು, ಈ ಸಖತ್ತಾಗಿ ಹೋಗ್ತಿದೆ ವ್ಯೂಸ್, ಚಿಂದಿ ಅಲ್ವಾ ಭರತ್? ಸಖತ್ತಾಗಿ ದುಡಿತಿದ್ದಾರೆ, ನಾನು ಇದನ್ನೇ ಮಾಡ್ಬೇಕು. ಬರೀ ಈಗ ಎರಡನೇದು ವಿಡಿಯೋ ಹೋಗ್ತೀನಿ. ಎರಡನೇದು ತೆಗೆದ್ರೆ ಓಪನ್ ಮಾಡಿದ್ರೆ 73.7 417.3 ವಾಚ್ ಅವರು, ಸಬ್ಸ್ಕ್ರೈಬರ್ಸು ಪ್ಲಸ್ 53 ಸಬ್ಸ್ಕ್ರೈಬರ್ಸು. ಇದಕ್ಕೆ ಎಷ್ಟಾಗಿದೆ 0.04. ಎಷ್ಟಾಗುತ್ತೆ 0.04 ಅಂದ್ರೆ ₹3.79 ಅಂದ್ರೆ ₹3.79. ಇದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, 2 ಚಿಲ್ಲರೆ ಅವರು ಮಾಡಿದ್ದಾರೆ. ಇಷ್ಟವರೆಗೆ ಎಷ್ಟು ದುಡ್ದಿದ್ದಾರೆ ಇವರು? ಅಲ್ಲಿಗೆ ₹3 4 ಇಟ್ಕೊಳ್ಳಿ, ₹4 ದುಡ್ದಿದ್ದಾರೆ. ಓಕೆನಾ? ಈಗ ಇನ್ನೊಂದು ಹೋಗೋಣ. ಓಕೆನಾ? ಇನ್ನೊಂದು ಚಾನಲ್ ಹೋಗ್ತೀನಿ. ಓಕೆ, ಅವ್ರದ್ದೇನೆ ಅವ್ರದ್ದು 50,000 ಹೋಗ್ತಾ ಇದೆ. ಇದೇ ತರ ಜಿಲೇಬಿ ಆ್ಯಪ್ ಬಗ್ಗೆ ಮಾಡ್ತಾ ಇರೋದು. 304 ವಾಚ್ ಅವರ್ ಲೆಕ್ಕ ಇಟ್ಕೊಳ್ಳಿ, ಮತ್ತೆ 30 ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದಾರೆ. 0.03 ಇಷ್ಟು ದುಡ್ದಿದ್ದಾರೆ. ಇದು ಬಂದು ಆಲ್ಮೋಸ್ಟ್ 2 ಅವರ್, ಇನ್ನು ಕಡಿಮೆನೇ ಇದೆ. 2 ಅವರ್ ಇಟ್ಕೊಳ್ಳೋಣ. ಅಲ್ಲಿಗೆ ಎಷ್ಟಾಯ್ತು ಇದು? ₹2.85. 2 ಅವರ್ 3 ಅವರ್ ಕುತ್ಕೊಂಡು ನೋಡಿ ಕೆಲಸ ಮಾಡಿದ್ರೆ ಇಷ್ಟು ದುಡಿತೀರಾ ನೀವು. ಈ ಜಿಲೇಬಿ ಆ್ಯಪು ಅದು ಇದು ಹಾಕೊಂಡ್ರೆ, ಹೇಳದ್ನಲ್ಲ, ನಿಮ್ಮ ಫೇಸ್ ವ್ಯಾಲ್ಯೂಗೆ ಇರೋಷ್ಟು ಬೆಲೆ ಅಲ್ವಾ ಭರತ್? ಈ ತರ ಆ್ಯಪ್ಗಳಿಗಿಂತ ಬರಲ್ಲ. ಓಕೆ, ನೀವು ಏನೋ ಥರ್ಡ್ ಪಾರ್ಟಿ ಆ್ಯಪ್ ಮೇಲೆ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀರಾ.
ಓಕೆ ಅಲ್ಲಿ ಅರ್ನಿಂಗ್ ನೋಡಿ. ಅದೇನು ನಾವು ಟೆಕ್ ಚಾನಲ್ ಅನ್ಕೊಳ್ಳಿ, ನಾನು ಬರೋದು ಕುತ್ಕೊಂಡು ಏನೋ 1,10,000 ವ್ಯೂಸ್ ಹೋಯ್ತು ಅಂತ ಏನೋ ಒಂದ್ರ ಬಗ್ಗೆ ತೋರಿಸ್ಕೊಂಡು ಯೂಟ್ಯೂಬ್ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಚಾನಲ್ ಓಪನ್ ಮಾಡೋದು ಹೆಂಗೆ ಈ ತರ ಅಂತ ಲೈವ್ ಆಗಿ ವಿಡಿಯೋ ಮಾಡ್ದು ಅನ್ಕೊಳ್ಳಿ, ಅದಕ್ಕೆ ಸಿಗೋ ಬೆಲೆನೇ ಬೇರೆ. ಅರ್ಥ ಆಯ್ತಾ? ಅವಾಗ ಆ್ಯಡ್ ಚೆನ್ನಾಗಿ ಬರುತ್ತೆ. ಇಂಥವಕ್ಕೆಲ್ಲ ಆ್ಯಡ್ ಕೊಡಲ್ಲ. ಅರ್ಥ ಆಯ್ತಾ? ಜಾಸ್ತಿ ಆ್ಯಡ್ ಬಂದ್ರು ನೋಡಿ ರೆವೆನ್ಯೂ ಇಲ್ಲ. ಸಾಕಾ? ಯಾವ್ದಾದ್ರು 3 ತೋರಿಸಿದೆ ಲಕ್ಷ ಚಿಲ್ಲರೆ ಹೋಗಿದ್ರಿಂದ ಹಿಡಿದು 10 ರೂಪಾಯಿ ದುಡ್ದಿರ ಅವರು ಇಲ್ಲ. ಅವ್ರೇನ್ ಹೇಳಿದ್ರು, ಮೆಸೇಜ್ ಮಾಡಿದವ್ರು 4 ಜನ ₹1,00,000 ಗಂಟ ದುಡಿತಿದ್ರು ಸರ್ ತಿಂಗಳಿಗೆ ಅಂತ ಹೇಳಿದ್ರು. ನನ್ಗೆ ಅವ್ರದ್ದು ಚಾನಲ್ ಮಾಡಿಸಿ ಇವ್ರ ಒಂದು ಚಾನಲ್ ಇದೆ, ಇವ್ರ ಚಾನಲ್ ಮಾಡ್ಕೊಟ್ಟು ಆಲ್ಮೋಸ್ಟ್ 7 ತಿಂಗಳು 8 ತಿಂಗಳು ಆಯ್ತಾ ಬಂದಾಗ ಇನ್ನೂವರೆಗೂ $68 ಮಾಡಿದ್ದಾರೆ. ಅದು ಏನೋ ಮೆಂಬರ್ಶಿಪ್ ಇಂದ ಜಾಸ್ತಿ ಬಂದಿರೋದು ಅವ್ರದ್ದು. ಅರ್ಥ ಆಯ್ತಾ? ಮೆಂಬರ್ಶಿಪ್ ಇಂದ 7 ತಿಂಗಳಿಂದ ಇನ್ನೂ $68 ಕೂತಿದ್ದಾರೆ. ಅರ್ಥ ಆಯ್ತಾ? ಈ ರೀತಿ ಇರುತ್ತೆ ಯೂಟ್ಯೂಬ್. ನೀವೇನು ಅನ್ಕೊಂಡಷ್ಟು ಈ ವ್ಯೂಸ್ ಅಲ್ಲಿ ಹೋಗ್ತಿದೆ ಲೈವಲ್ಲಿ ಸಖತ್ತಾಗಿ ದುಡಿಯೋದು ಅನ್ಕೊಂಬೇಡಿ. ಲೈವಲ್ಲಿ ಅಷ್ಟಾಗಿ ಹೋಗಲ್ಲ, ಲೈವಲ್ಲಿ ಅಷ್ಟಾಗಿ ಅರ್ನಿಂಗ್ ಆಗಲ್ಲ. ಆ ಪೇಸ್ ತೋರ್ಸ್ ಮಾಡಿದ್ರೆ ಒಂದು ವ್ಯೂಸ್ ಒಂದು ಲೆಕ್ಕ ಬರುತ್ತೆ. ಆಮೇಲೆ ವ್ಯೂವರ್ಸ್ ಸುಮ್ಮನೆ ಹಂಗೆ ಬಂದು ವಿಸಿಟ್ ಕೊಟ್ಟು ಹೋಗ್ತಿರ್ತಾರೆ, ಆ್ಯಡ್ನ ಸ್ಕಿಪ್ ಮಾಡಿಕೊಟ್ಟು ಹೋಗ್ತಾ ಇರ್ತಾರೆ, ಜಾಸ್ತಿ ಹೊತ್ತು ಇರಲ್ಲ. ಓಕೆ, ನಿಮ್ಗೆ ಏನಿದ್ರು ವಿಡಿಯೋದಲ್ಲೇ ಅರ್ನಿಂಗ್ ಜಾಸ್ತಿ. ಇದೇ ವಿಡಿಯೋ ಅಕಸ್ಮಾತ್ ಒಂದು 10 ನಿಮಿಷದ ವಿಡಿಯೋ ಮಾಡಿರೋರು ಅನ್ಕೋ, 1,10,000 ವ್ಯೂಸ್ ಬಂದಿತ್ತು. ಅದನ್ನ ಜನ ಒಂದು 8 ನಿಮಿಷ 7 ನಿಮಿಷ ನೋಡಿದ್ರು ಅನ್ಕೋ, ಎಷ್ಟು ಸಿಕ್ತಿದ್ರು ಬರೋ ಡಾಲರ್? ನನ್ ಪ್ರಕಾರ ಎಷ್ಟು ಲಾಂಗ್ ವಿಡಿಯೋ, ಎಷ್ಟು 10-12 ನಿಮಿಷದ ವಿಡಿಯೋ ಜನ ಒಂದು 7-8 ನಿಮಿಷ ನೋಡಿದ್ರು. ಸೂಪರ್ ವಿಡಿಯೋ ಅದು, ತುಂಬಾ ಒಳ್ಳೆ ಕಂಟೆಂಟ್ ಮಾಡಿದ್ರು. ಆ ವಿಡಿಯೋದಲ್ಲಿ ಅವರು 10 ನಿಮಿಷದ 12 ನಿಮಿಷ ವಿಡಿಯೋ ಮಾಡಿದ್ರು. 8 ನಿಮಿಷ ಆ ವಿಡಿಯೋ ನೋಡಿದ್ರು ಜನ. ಓಕೆ, ಡ್ಯೂರೇಷನ್ ಓಕೆನಾ? ಆವಾಗ 1,10,000 ವ್ಯೂಸ್ ಬಂದಿತ್ತು ಅವ್ರಿಗೆ. ಈಗ ಎಷ್ಟು ಸಿಗ್ತಾ ಇತ್ತು ಅವ್ರಿಗೆ? ಈಗ ನನ್ ಪ್ರಕಾರ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಷ್ಟು 1,10,000 ವ್ಯೂಸ್, ಟೋಟಲ್ ವಿಡಿಯೋ ಡ್ಯೂರೇಷನ್ ಎಷ್ಟು? ಒಂದು 12 ನಿಮಿಷ ಇಟ್ಕೊಳ್ಳೋಣ. 12 ನಿಮಿಷದಲ್ಲಿ 8 ನಿಮಿಷ ನೋಡ್ತಾರೆ. ಇದರಿಂದ ಏನಾಗುತ್ತೆ, ಏನೀಗ ಈಗಿನ ರೇಟ್ ನೋಡ್ಕೊಂಡ್ರೆ $1 ಅದ ಈ ತರ ಒಂದು ಜಾಸ್ತಿ ನೋಡಿದ್ರೆ $1 ಇಟ್ಕೊಳ್ಳೋಣ. $1 ಅಂತ ಅಂದ್ರೆ 1,000 ವ್ಯೂಸ್ಗೆ $1. 1,000 ವ್ಯೂಸ್ಗೆ $1 ಈಗ ಲೆಕ್ಕ, ಯಾಕಂದ್ರೆ ಜಾಸ್ತಿ ಇದೆ, ಡ್ಯೂರೇಷನ್ ಜಾಸ್ತಿ ನೋಡ್ತಾರೆ. 8 ನಿಮಿಷ ನೋಡ್ತಾ ಇದಾರೆ ಜನ. ಓಕೆ, ಅವಾಗ ಎಷ್ಟು ಸಿಗುತ್ತೆ ಅಲ್ಲಿಗೆ? 1,000ಗೆ $1 ಅಂತ ಅನ್ಕೊಂಡ್ರು. ಹಂಗ ಅನ್ಕೊಂಡ್ರು $1,110 ಆಗುತ್ತೆ. ಇಲ್ಲ ಅಂದ್ರೂ ಬೇಡಪ್ಪ, ಇನ್ನೂ ಕಡಿಮೆ ನೋಡ್ತೀನಿ ಅಂದ್ರೆ $190 ಇಷ್ಟಿಲ್ಲ, 100 ಇಟ್ಕೊ. $100 ಅಂದ್ರೆ 90 ಮಿನಿಮಮ್ $85 ಮೇಲೆ ಹಾಕೋ. ಅಲ್ಲಿಗೆ ಮಿನಿಮಮ್ 8,000ದಿಂದ 9,000 ಒಂದು ವಿಡಿಯೋದಲ್ಲಿ ದುಡಿಬೋದಾಗಿತ್ತು. ಇದೇ ಕಷ್ಟಪಟ್ಟದ್ರಲ್ಲ ಅವರು. ಇದನ್ನ ವಿಡಿಯೋದಲ್ಲಿ ಅವ್ರಿಗೆ ಕ್ರಿಯೇಟಿವಿಟಿ ತೋರಿಸಿದ್ರೆ ಅವ್ರಿಗೆ ಎಷ್ಟು ವ್ಯೂಸ್ ಬಂದಿದೆ. 12 ನಿಮಿಷದ ಒಂದು ವಿಡಿಯೋ ಮಾಡಿದ್ರೆ ಅದನ್ನ ಹೇಳಿದ್ನಲ್ಲ, ಎಷ್ಟು ನಿಮಿಷ ನೋಡ್ತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಡಾಲರು. ನೀವು 12 ನಿಮಿಷಕ್ಕೆ 8 ನಿಮಿಷ 3 ನಿಮಿಷ 2 ನಿಮಿಷ ಇದಕ್ಕೆ ಅಕಸ್ಮಾತ್ 12 ನಿಮಿಷನೇ ಮಾಡಬೇಕು, 2 ನಿಮಿಷ 3 ನಿಮಿಷ ನೋಡ್ತಿದ್ರು, 1,10,000 ಬಂತು, $50-40 ಆಗುತ್ತೆ ಅಲ್ವರ? ಈ ರೀತಿ ನಾವು ಎಲ್ಲಾನು ಚೆಕ್ ಮಾಡ್ತಾ ಇರ್ತೀವಿ, A to Z ನೋಡ್ತಾ ಇರ್ತೀವಿ. ಯೂಟ್ಯೂಬರ್ ಏನು ಅಂತ ಇದೇ ರಿಸರ್ಚ್ ಮಾಡೋದೇ ನನ್ನ ಕೆಲಸ. ಅರ್ಥ ಆಯ್ತಾ? ಈ ರೀತಿ ಎಲ್ಲ ಅನುಭವಗಳಾಗಿದೆ. ಯಾಕಂದ್ರೆ ನಮ್ದೇ 7-8 ಚಾನಲ್ ಇರೋದ್ರಿಂದ ನಮ್ಗೆ ಎಲ್ಲಾ ರೀತಿಯಿಂದ ಯಾವ ಕಂಟೆಂಟ್ ಜಾಸ್ತಿ ಡಾಲರ್ ಬರುತ್ತೆ, ಯಾವ ಕಂಟೆಂಟ್ ಕಮ್ಮಿ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾನೆ ಇದೀವಿ. ಫ್ಯೂಚರ್ನ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಬರುತ್ತೆ. ನೋಡೋಣ, ನಮ್ಗೆ ಒಳ್ಳೆ ಮಾಹಿತಿ ಸಿಕ್ತಲ್ವಾ? ಆದಷ್ಟು ಲಾಂಗ್ ವಿಡಿಯೋ ಕಡೆ ಗಮನ ಕೊಡಿ. ಲೈವು ವೇಸ್ಟ್. ಯಾಕಂದ್ರೆ ನೀವು ಎಡಿಟಿಂಗ್ ಇಲ್ಲ, ತಮ್ನಿಲ್ಲ, ಏನು ಕಷ್ಟ ಇಲ್ಲ. ಅಲ್ಲಿ ಏನೋ ಒಂದು ಆ್ಯಪ್ನ ತೋರಿಸ್ತೀಯ, ಆಟ ಆಡ್ಬಿಡ್ತೀಯಾ, ಇಲ್ಲ ಏನೋ ಒಂದು ಮಾಡ್ತೀಯಾ, ಇಲ್ಲ ಲೈವ್ ಆಗ್ತೀಯಾ, ಬ್ಲ್ಯಾಕ್ ಸ್ಕ್ರೀನ್ ಆಗ್ತೀಯಾ, ಹೆಂಗಿತ್ರಿ ಊಟ ಆಯ್ತಾರಿ, ಆಟ ಆಯ್ತಾರೆ, ಇದಾಯ್ತಾರೆ, ಹಂಗಾಯ್ತಾರೆ ಅಂತ ಮಾತಾಡ್ಬಿಟ್ರೆ ಯಾರು ನಿಮ್ಗೆ ದುಡ್ಡು ಕೊಟ್ಬಿಡ್ತಾರೆ? ಸುಮ್ಮನೆ ಎತ್ಬಿಟ್ಟು ಯೂಟ್ಯೂಬಲ್ಲಿ. ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಗೇನು ಕಷ್ಟನೇ ಇಲ್ಲ. ಅದು ಯಾರು ಬೇಕಾದ್ರೂ ಮಾಡ್ಬೋದು. ಹುಟ್ಟಿರೋ ಮಗು ಕುಂಡಿಸ್ಬಿಟ್ಟು ಹಿಂಗೆ ವಿಡಿಯೋ ಹಾಕ್ಬಿಟ್ಬಿಟ್ರೆ ಬ್ಯಾ ಅಂತ ಆಟಾಡ್ಕೊಂಡಿರುತ್ತೆ. ಮಕ್ಕಳು ಚೆನ್ನಾಗಿ ಆಡ್ತಿದೆ ಆ ಮಗು ನೋಡು ಅಂತ ನೋಡ್ತಾರೆ. ಅದಕ್ಕೆ ಬ್ಯಾನ್ ಮಾಡಿರೋದು. 16 ವರ್ಷದ ಒಳಗಿದ್ರು ಮಕ್ಳು ಬರಬಾರ್ದು. ಅವ್ರು ಆಟ ಆಡೋ ವಿಡಿಯೋ ಕುಂಟೆ ಹಾಕ್ಬಿಟ್ಟು ಲೈವ್ ಮಾಡಿಬಿಟ್ಬಿಟ್ರೆ ಮುಗೀತು. ಕುಂಟೆ ಬೆಲೆ ಚೆನ್ನಾಗಿ ಆಡ್ತಾ ಇದ್ರೆ ಸಾಕು, ವ್ಯೂಸ್ ಬರ್ತಾನೆ ಇರುತ್ತಲ್ಲ ಅಲ್ಲಿ. ಅವೆಲ್ಲ ಬರಬಾರ್ದು ಅಂತಾನೆ ಅವರು ಬ್ಯಾನ್ ಮಾಡಿದ್ದು. ಅರ್ಥ ಆಯ್ತಾ? ಅಲ್ಲೆಲ್ಲ ಫುಟ್ಬಾಲ್ ಆಡ್ತಿರ್ತಾರೆ, ಅಲ್ಲೆಲ್ಲ ಕ್ರಿಕೆಟ್ ಆಡ್ತಿದ್ರೆ ಅದು ನಾನು ಮಾಡಿಬಿಟ್ಬಿಡ್ಬೋದಲ್ಲ ಲೈವ್ ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ಲೈವಲ್ಲಿ ಅಷ್ಟಾಗಿ ಅರ್ನಿಂಗ್ಸ್ ಇಲ್ಲ. ಜಾಸ್ತಿ ಅರ್ನಿಂಗ್ಸ್ ಇರುತ್ತೆ ವಿಡಿಯೋದಲ್ಲಿ. ಓಕೆ, ವಿಡಿಯೋದಲ್ಲಿ ಇರೋಷ್ಟು ಅರ್ನಿಂಗ್ಸು ಶಾರ್ಟ್ಸ್ ಅಲ್ಲೂ ಇಲ್ಲ, ಶಾರ್ಟ್ಸ್ಗಿಂತ ಲೈವ್ ಅಲ್ಲೂ ಇಲ್ಲ. ಕೆಲವರು ಅವ್ರು ಶಾರ್ಟ್ಸ್ ಮಾಡಿದ್ರು ಇದಕ್ಕಿಂತ ಜಾಸ್ತಿ ಅರ್ನಿಂಗ್ ಮಾಡ್ತಿದ್ರು. ಅದನ್ನ ತಗೊಂಡು ಮರ್ತೋಗ್ಬಿಟ್ಟೆ ಸ್ಕ್ರೀನ್ ಶಾಟ್ ಬರೋದು. ಆ ಶಾರ್ಟ್ಸ್ ಅಲ್ಲಿ 1,500 2,000 ಹೋಗಿದೆ. 0.5 ಆಗಿದೆ ಡಾಲರ್. ಹೌದು, 2,000 ಹೋಗಿರೋದಕ್ಕೆ 0.5 ಆಗಿದೆ ಡಾಲರ್. ಅಲ್ಲಿಗೆ ಆಲ್ಮೋಸ್ಟ್ ಅದೇ ಲೆಕ್ಕನೇ ಬರ್ತು. ಅಷ್ಟು ಒಂದು 2,000 ವ್ಯೂಸ್ ಅಲ್ಲೇ ಬರ್ತಾ ಇದೆ. ಶಾರ್ಟ್ಸ್ಗಿಂತ ಹೀನಾಯವಾಗಿ ಬಂದಿದೆ ನೋಡಿ ಡಾಲರ್. 1,10,000 ವ್ಯೂಸ್ ಹೋಗಿದೆ ಕೂಡ. ನಿಮ್ದೆ ಡೈರೆಕ್ಟ್ ಆಗಿ ತೋರಿಸಿದೀನಿ, ಪ್ರೂಫ್ ಸಮೇತ ವಿಡಿಯೋ ಮಾಡಿದೀವಿ. ನಿಮ್ ಇಷ್ಟ ಇಲ್ಲ ಸರ್ ನಾನು ಲೈವ್ ಅಲ್ಲೇ ದುಡಿಯೋದು ಸರ್ ಅಂದ್ರೆ ಆರಾಮಾಗಿ 1 ವರ್ಷಕ್ಕೆ ಒಂದ್ಸತಿ ಪೇಮೆಂಟ್ ತಗೊಂತೀರಾ, ಅದೊಂದು ಗ್ಯಾರಂಟಿ. ಮುಸ್ತಿಲ್ಲ, 1-1.5 ವರ್ಷ ಕಷ್ಟ ಪಡ್ಬೇಕು ನೀವು. ದಿನಾ ಲೈವ್ ಮಾಡಬೇಕು. 4 ಅವರಿಂದ 5 ಅವರ್ ಮಾಡಿದ್ರೆ ನೀವು 1-1.5 ವರ್ಷಕ್ಕೆ
ನಿಮ್ಗೆ ಪೇಮೆಂಟ್ ಆಗುತ್ತೆ. ಲಾಂಗ್ ವಿಡಿಯೋ ಮೇಲೆ ನೀವು ಫೋಕಸ್ ಮಾಡಿ ಎಡಿಟಿಂಗು ತಮ್ನಿಲ್ ಅಂತ ವರ್ಕ್ ಮಾಡಿ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ಬರೆದ್ರೆ ನೀವು ವಿಡಿಯೋ ಮಾಡಿದ್ರೆ ಜನಕ್ಕೆ ಇಷ್ಟ ಆಯ್ತಾರೆ. ಒಂದು ವಿಡಿಯೋ ಸಾಕು $100 ಆಗೋಕ್ಕೆ. ಅರ್ಥ ಮಾಡ್ಕೊಳ್ಳಿ, ಇದೇ ಯೂಟ್ಯೂಬ್. ಓಕೆ, ಇಷ್ಟೇ ಯೂಟ್ಯೂಬ್. ಎಲ್ಲಾರು ಏನೇನೋ ಮಾಡ್ತಾರೆ ವಿಡಿಯೋಗಳು, ಇದು ನಿಜವಾದ ಯೂಟ್ಯೂಬ್ ಅಂದ್ರೆ ಇದೆ. ಲಾಂಗ್ ವಿಡಿಯೋ ಮೇಲೆ ಇರೋಷ್ಟು ಬೇರೆ ಅರ್ನಿಂಗ್ಸ್ ಇಲ್ಲ. ಶಾರ್ಟ್ಸ್ ವಿಡಿಯೋ ಕೂಡ ಮಾಡ್ಬೋದು, ಮೋಸ ಇಲ್ಲ. ಆದರೆ ಲೈವ್ ತುಂಬಾನೇ ಮೋಸ. ಅರ್ಥ ಆಯ್ತಾ? ಬೇರೆ ಯಾರಾದ್ರು ಬೇರೆ ಚಾಲೆಂಜ್ ಮಾಡ್ತೀನಿ, 1 ಲಕ್ಷ ವ್ಯೂಸ್ ಬಂದಿರೋದಕ್ಕೆ $1000 ಬಂದಿರೋದು ತೋರಿಸ್ಲಿ ಬೇರೆ ವಿಡಿಯೋ ಮಾಡಿ, ಯಾರ್ದು ಬರಲ್ಲ ಅಷ್ಟು. ಅರ್ಥ ಆಯ್ತು? ತುಂಬಾ ಕಡಿಮೆ. ಯಾರೊಂದು ಪೇಸ್ ತೋರಿಸ್ಕೊಂಡು ಯಾರು ಇರ್ತಾರ ಟೀಚರ್ಸ್ಕೊಂಡು ಮಾಡ್ತಿದ್ರೆ ಅವ್ರಿಗೊಂದು $10-20 ಬಂದಿರ್ಬೋದು ಅಲ್ವಾ ಬರತ್. ಬಟ್ ವಿಡಿಯೋ ಅಷ್ಟು ಬರಲ್ಲ, ವಿಡಿಯೋದಲ್ಲಿ ಜಾಸ್ತಿ ಬರುತ್ತೆ. ಇದು ನಾವು ರಿಸರ್ಚ್ ಮಾಡಿದ್ರೆ ನಿಮ್ಗೆ ಮುಂದೆ ಇಡ್ತಾ ಇರೋದು. ಓಕೆ ಬರುತ್ತೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಬೇರೆ ಏನಾದ್ರು ಬೇಕಾದ್ರೆ ನನ್ನ ವಾಟ್ಸಪ್ ನಂಬರ್ ಇದೆ. ಓಕೆ, ಚಾನಲ್ ಚೆಕ್ ಮಾಡಿಸ್ಕೊಂಡ್ರೆ ಚಾರ್ಜಸ್ ಆಗುತ್ತೆ. ದಯವಿಟ್ಟು ಇದೊಂದು ಹೇಳ್ತೀನಿ, ವಾಟ್ಸಪ್ ಮಾಡಿ. ಅಲ್ಲಿ ವಾಟ್ಸಪ್ ಓನ್ಲಿ ಅಂತ ನಮಗೆ ಕೊಡ್ತಾ ಇರೋದು ನಾವು. ಓಕೆ, ಕಾಲ್ ಮಾಡಿ ಅಂತ ಕೊಡ್ತಾ ಇರೋದು. ದಯವಿಟ್ಟು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ, ಫೋನ್ ಇಲ್ಲಿ ಆಗಿರ್ತೀವಿ, ಅಲ್ಲಿ ಬಿಸಾಕಿರ್ತೀವಿ. ಓಕೆ, ಸ್ಟುಡಿಯೋಗೆ ಬಂದಾಗ ನೋಡ್ತೀವಿ, ಆನ್ಸರ್ ಮಾಡ್ತಾರೆ. 24 ಅವರಲ್ಲಿ ನಿಮ್ಗೆ ವಾಟ್ಸಪ್ ಬಂತು ಮೆಸೇಜ್ ಬರುತ್ತೆ. ನಿಮ್ಗೆ ಏನೋ ಕ್ವಶನ್ಗೆ, ನಿಮ್ಮ ಚಾನಲ್ ಚೆಕಿಂಗ್ಗೆ ಎಲ್ಲದಕ್ಕೂ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ಬನ್ನಿ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ ಯಾರು ಇನ್ನೂ ಡೌಟ್ಸ್ಗಳಿದ್ರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಒಂದು ಮೆಸೇಜ್ ಮಾಡಿ, ಸರ್ ನನಗೆ ಈ ಡೌಟ್ಸ್ ಇದೆ, ಇದ್ರ ಮೇಲೆ ವಿಡಿಯೋ ಮಾಡಿ ಅಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಓಕೆನಾ? ಅರ್ಥ ಆಯ್ತಲ್ವ? ಈಗ ಲೈವಲ್ಲಿ ಎಷ್ಟು ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ದುಡಿದಿದ್ದಾರೆ ನಮ್ಮ ಕನ್ನಡದ ಯೂಟ್ಯೂಬರ್ಸ್ ವಿಲೇಜ್ ಜಿಲೇಬಿ ಆ್ಯಪ್ ಇಂದ ಅಂತ ಅಲ್ವರ? ಹೌದು. ಓಕೆ, ಎಂಡ್ ಮಾಡ್ತೀವಿ. ಓಕೆ ಪಾಪ, ಹೋಪ್ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೇಸ್ ಮತ್ತು ಕನ್ನಡ ಉಳಿಸಿ. ಈ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.